ಹೇಗಿದ್ದೀರಾ ಎಲ್ಲರೂ? ಓ ಮೈ ಗಾಡ್, ಆ್ಯಕ್ಚುಲಿ ಮಧ್ಯದಲ್ಲಿ ಲೇ ಓವರ್ ಇರೋದು ತುಂಬ ಕಮ್ಮಿ ಇದೆ, 1.5 hour ಹಂಗೆ. ಸೊ ಲೈನ್ ಕೂಡ ತುಂಬ ಜಾಸ್ತಿ ಇತ್ತು ಚೆಕ್ ಇನ್ ಆಗೋಕ್ಕೆ. ಈಗ ನಾನು ಹಾಂಗ್ಕಾಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿದ್ದೀನಿ. ಈಗ ಇಲ್ಲಿಂದ ಮತ್ತೆ ಬೆಂಗಳೂರು ಫ್ಲೈಟ್ ಹತ್ತಬೇಕು. ಆ್ಯಂಡ್ ಗೇಟ್ ಹತ್ರ ನಡ್ಕೊಂಡು ಹೋಗ್ತಿದ್ದೀವಿ. ಯಪ್ಪ, ನಾನು ಫ್ರಿಡ್ಜ್ ಮ್ಯಾಗ್ನೆಟ್ ತೊಗೊಳೋಣ ಅಂತಿದ್ದೀನಿ. ಟೈಮ್ ಸಿಗುತ್ತೋ ಇಲ್ಲೋ ಗೊತ್ತಾಗ್ತಿಲ್ಲ. ಇನ್ ಕೇಸ್ ಏನಾದರೂ ನಮ್ಮ ಗೇಟ್ ಹತ್ರನೇ ಎಲ್ಲಾದರೂ ಸ್ಟೋರ್ ಇದ್ದರೆ ತೊಗೋಬೋದು, ಬಟ್ ಅದೇ ಇರುತ್ತೋ ಇಲ್ಲೋ ಅಂತ ನೋಡಬೇಕು. ಇನ್ನೊಂದು 1/2 hourನಲ್ಲಿ ಮತ್ತೆ ಆ ಫ್ಲೈಟ್ ಹತ್ತಬೇಕು. ಅದು ಮತ್ತೆ 6 hours ಫ್ಲೈಟ್. ಅದಾದಮೇಲೆ ಸೀದಾ ಬೆಂಗಳೂರಿಗೆ ಹೋಗ್ಬಿಡೋದು. ಬಟ್ ಆ್ಯಕ್ಚುಲಿ 16 hours ಫ್ಲೈಟ್ ತುಂಬ ಬೇಗ ಅನಿಸ್ತು. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಇಟ್ಸ್ ಓಕೆ, ಏನಷ್ಟು ಸ್ಟ್ರೆಸ್ ಅಂತಲೂ ಅನಿಸ್ತಿಲ್ಲ. ಏನಂದರೆ ಸ್ವಲ್ಪ ಟೈಮ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಸ್ಲೋ ಆಗಿ ಮಾಡ್ಕೋಬೋದಿತ್ತು. ಅವಸರ ಆಗ್ತಿದೆ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಈ ಮಧ್ಯದಲ್ಲಿ ಈ ಎಲೆಕ್ಟ್ರಾನಿಕ್ಸ್ ಎಲ್ಲ ತೆಗೆದು ಅವ್ರಿಗೆ ಲೈಕ್ ಎಲ್ಲ ಚೆಕ್ ಇನ್ ಮಾಡ್ತಾರಲ್ಲ, ಅದೇ ತಲೆನೋವು. ಎಲ್ಲ ಎಲೆಕ್ಟ್ರಾನಿಕ್ಸ್ ತೆಗೆದು ಸಪ್ರೇಟ್ ಇಟ್ಟು, ನಮ್ಮ ಜಾಕೆಟ್ಸ್ ಎಲ್ಲ ತೆಗೆದು, ಆಮೇಲೆ ನಮ್ಮ ಲಗೇಜ್ನಲ್ಲಿ ಮತ್ತೆ ಇನ್ನೂ ಏನೇನಿದೆ ಎಲ್ಲ ಚೆಕ್ ಮಾಡಬೇಕು. ಆ ಲಿಕ್ವಿಡ್ಸ್ ಅದು ಇದು ರಿಸ್ಟ್ರಿಕ್ಷನ್ಸ್ ಭಾಳ ಇರುತ್ತೆ. ಸೊ ಎಸ್ ಗೈಸ್, ಈಗ ಫ್ಲೈಟ್ ಹತ್ತಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. डिब्बों को खोलते समय कृपया सावधान रहें ताकि अंदर का सामान बाहर न गिरे। ऊपरी कंपार्टमेंट यदि भरा हुआ है तो उसे बंद करने में हमारी क्रू आपकी सहायता करेंगे. धन्यवाद. ಇನ್ನೇನಿದೆ ಹೇಳೋದು, ಎಷ್ಟು ಎಕ್ಸೈಟ್ ಆಗ್ತಿದ್ದೀನಿ. ಆ್ಯಂಡ್ ನಮ್ಮಮ್ಮ ಮತ್ತು ನನ್ನ ತಂಗಿ ಬರ್ತಿದ್ದಾರೆ ಏರ್ಪೋರ್ಟ್ಗೆ ಕರ್ಕೊಂಡು ಹೋಗೋಕ್ಕೆ. ಫುಲ್ ಖುಷಿ ಆಗ್ತಿದೆ ನನಗೆ. ಆ್ಯಂಡ್ ಆಬ್ವಿಯಸ್ಲಿ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಏನಂದರೆ ಜಸ್ಟ್ 3.5 months ಅಷ್ಟೇ ನಾನು ಇದ್ದಿದ್ದು US-ನಲ್ಲಿ. ಮತ್ತೆ ಇಂಡಿಯಾಯಿಂದ ಬಂದಮೇಲೆ. ಬಟ್ ಎಷ್ಟು ಬೇಗ ಟೈಮ್ ಹೋಯ್ತಂದರೆ 3.5 months ನನಗೆ ಅದು ಗೊತ್ತೇ ಆಗಿಲ್ಲ ಎಷ್ಟು ಬೇಗ ಆಗುತ್ತೆ ಅಂತ. ರಿಯಲಿ ಎಕ್ಸೈಟೆಡ್. ಯಾರೂ ಬರಲ್ಲ ನನ್ನ ಪಕ್ಕ ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ 24 hours ಮುಂಚೆ ನಾನು ಅವ್ರಿಗೆ ಕಾಲ್ ಮಾಡಿ ಬುಕ್ ಮಾಡೋವಾಗ ಅವ್ರು ಹೇಳಿದರು, ಸೊ ಯಾರು ಇಲ್ಲ ನಿಮ್ಮ ಪಕ್ಕಕ್ಕೆ, ವಿಂಡೋ ಸೀಟೇ ಇದೆ ನಿಮ್ಮದು, ಸೊ ಮೋಸ್ಟ್ ಪ್ರಾಬಬ್ಲಿ ಯಾರೂ ಬರಲ್ಲ ಅಂತಲೇ ಹೇಳಿದರು. ಬಟ್ ಫಸ್ಟ್ ಫ್ಲೈಟ್ನಲ್ಲಿ ಕೂಡ ನನ್ನ ಪಕ್ಕ ಇಬ್ಬರಿದ್ರು. ಆ್ಯಂಡ್ ಇವಾಗ ಕೂಡ ಇಬ್ಬರು ಬಂದಿದ್ದಾರೆ. ನಾನು ಎಕ್ದಮ್ ಮಲ್ಕೋಬೋದು ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಪರವಾಗಿಲ್ಲ, ಪಾಪ ಅವರು ಬುಕ್ ಮಾಡ್ಕೊಂಡಿರ್ತಾರೆ. ಮೇ ಬಿ ಲಾಸ್ಟ್ ಮೂಮೆಂಟ್ನಲ್ಲಿ ಬುಕ್ ಮಾಡ್ಕೊಂಡಿರ್ತಾರೆ ಅವರು. ಅದಕ್ಕೆ ಫುಲ್ ಆಗಿದೆ. ಯಾಕಂದರೆ 24 hours ಅಂತ ಅಂದರೆ ನಾನು ಮೋಸ್ಟ್ ಪ್ರಾಬಬ್ಲಿ ಯಾರೂ ಮಾಡ್ಕೊಳಲ್ಲ ಅಂತಲೇ ಅಂದ್ಕೊಂಡಿದ್ದೆ. ಸೊ ಬಂದಿದ್ದೀನಿ, ಬ್ಯಾಂಗ್ಳೂರು ಏರ್ಪೋರ್ಟ್ನಲ್ಲಿದ್ದೀನಿ.
ಆ್ಯಂಡ್ ಇಮಿಗ್ರೇಷನ್ ಎಲ್ಲ ಮುಗೀತು, ಏನಿಲ್ಲ, ಒಂದು 2-3 ಕ್ವೆಶನ್ಸ್ ಕೇಳ್ತಾರೆ ಅಷ್ಟೇ. ಈಗ ಡ್ಯೂಟಿ ಫ್ರೀನಲ್ಲಿದ್ದೀನಿ, ಲೈಕ್ ಇದನ್ನು ಕ್ರಾಸ್ ಮಾಡಿಕೊಂಡೇ ಹೋಗಬೇಕು ಹೊರಗೆ. ಅಷ್ಟೇ. ಈಗ ಬ್ಯಾಗೇಜ್ ಕ್ಲೇಮ್ ಮಾಡ್ಕೋಬೇಕು. ನಮ್ಮ ಬ್ಯಾಗೇಜ್ ಎಲ್ಲ ಬರುತ್ತೆ ಇಲ್ಲಿ, ನಾವು ಲೈಕ್ ಏರ್ಲೈನ್ಸ್ನಲ್ಲಿ ಹಾಕಿರೋದು. ಸೊ ನೋಡ್ಬೇಕು ಎಲ್ಲಿ ಅಂತ, ಯಾವುದು ಗೊತ್ತಿಲ್ಲ. ಓಕೆ, ಏರ್ಲೈನ್ಸ್ ಹೆಸರಿರುತ್ತೆ. ಸೊ ಓಕೆ, ಹಾಂಗ್ಕಾಂಗ್ ಅಂತ ಬರ್ತಿರುತ್ತೆ. ಸೊ ನಾನು ಬಂದಿರೋದು ಹಾಂಗ್ಕಾಂಗಿಂದ. ಅದಕ್ಕೆ ಈಗ ನಮ್ಮ ಲಗೇಜ್ ಇಲ್ಲೇ ಎಲ್ಲಾದರೂ ಇರುತ್ತೆ, ಬಂದಿದ ತಕ್ಷಣ ಹೇಳ್ಕೋಬೇಕು. ಸೊ ಎಸ್, ನನ್ನ ಬ್ಯಾಗೇಜ್ ತೊಗೊಂಡು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾ. ಹೇ ಗಾಯ್ಸ್, ಸೊ ರೈಲ್ವೆ ಸ್ಟೇಷನಿಗೆ ಬಂದಿದ್ದೇವೆ ನಾವು. ಈಗ ನಮ್ಮಪ್ಪ ಆಗಲೇ ಬುಕ್ ಮಾಡಿದ್ದಾರೆ ಟಿಕೆಟ್ ಬಳ್ಳಾರಿಗೆ. ಸೊ ಏನಾದರೂ ತಿನ್ನೋಣ ಅಂತ ಬಂದ್ವಿ, ಬಟ್ ಇಲ್ಲಿ ಟಿಫಿನ್ ಏನೂ ಸಿಗಲ್ಲ ಇಷ್ಟೊತ್ತಿನಲ್ಲಿ. ಈಗ 2 ಗಂಟೆ ಆಗಿದೆ ಮಧ್ಯರಾತ್ರಿ. ಅದಕ್ಕೆ ಸುಮ್ಮನೆ ಐಸ್ ಕ್ರೀಮ್ ಮತ್ತು ಕುರ್ಕುರೆ ತಿನ್ಕೊಂಡಿದ್ದೀವಿ ನೋಡಿ. ನಮ್ಮಮ್ಮ ತಂಗಿ ಎಲ್ಲ ಎಷ್ಟು ಚಳಿ ಚಳಿ ಅಂತಿದ್ದಾರೆ. ನಂಗೆ ಚಳಿ ಅಂತಲೇ ಅನಿಸ್ತಿಲ್ಲ, ಏನೂ ಅನಿಸ್ತಿಲ್ಲ, ವಾಮ್ ಅನಿಸ್ತಿದೆ ಆ್ಯಕ್ಚುಲಿ. ಬಿಕಾಸ್ ಅಲ್ಲಿ ಲಾಂಗ್ ಬೀಚ್ನಲ್ಲಿ ಫುಲ್ ಚಳಿ ಇರುತ್ತೆ, ಆ ಚಳಿಗೆ ಅಡ್ಜಸ್ಟ್ ಆಗಿ ಇಲ್ಲಿ ಏನೂ ಚಳಿ ಅನಿಸ್ತಿಲ್ಲ ನನಗೆ. ನೋಡಬೇಕು, ಮೇ ಬಿ ಒಂದು 3-4 ಡೇಸ್ ಮತ್ತೆ ನನಗೆ ಚಳಿ ಅನ್ಸೋಕ್ಕೆ ಶುರು ಆಗುತ್ತೋ ಏನೋ ಗೊತ್ತಿಲ್ಲ. ನೋಡಿ, ಚಳಿ ಇದ್ರೂ ಐಸ್ ಕ್ರೀಮ್ ತಿಂತಿದ್ದೀನಿ, ಏನೂ ಅನಿಸ್ತಿಲ್ಲ ನನಗೆ. ಹೇ ಗಾಯ್ಸ್, ಸೊ ಟ್ರೈನ್ ಒಳಗೆ ಮಲಗಿದ್ದೀವಿ ಆಗಲಿ. ಆ್ಯಂಡ್ ರೈಲ್ವೆ ಸ್ಟೇಷನ್ಗೆ ಬಂದು ಬ್ಲಾಗ್ ಏನು ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇನ್ನು ಟ್ರೈನ್ ಹೋಗೋದಕ್ಕೆ ಒಂದು 2 hours ಆಗ್ಬೋದು. ಡಿಸ್ಟರ್ಬೆನ್ಸ್ ಇದೆ ಕೂಡ ಬರ್ತಿದೆ, ಬಟ್ ನಿದ್ದೆ ಮಾಡೋಕ್ಕಾಗ್ತಿದೆ ಅಷ್ಟೇ. ಮನೆಗೆ ಹೋಗಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದರೆ ಇನ್ನು ಮಾರ್ನಿಂಗ್ ಟ್ರಾವೆಲ್ ಮಾಡ್ತಿರ್ತೀನಿ, ಸೊ ಆಗ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹೇ ಗಾಯ್ಸ್, ಈಗ ಎದ್ದೆ ನಾನು. ಟೈಮ್ ಅರೌಂಡ್ 1:30 ಆಗಿದೆ. ನನಗೆ ಫುಲ್ ಜೆಟ್ ಲ್ಯಾಗ್ ಆಗ್ತಿದೆ. ಜೆಟ್ ಲ್ಯಾಗ್ ಅಂದರೆ ಈಗ ಅಲ್ಲಿ ಯೂಶಲಿ ನಾನು ಈ ಟೈಮ್ಗೆ ಮಲಗಿರ್ತೀನಿ, ಬಟ್ ಇಲ್ಲಿ ಇಂಡಿಯಾದಲ್ಲಿ ಬೆಳಕಾಗಿರೋದ್ರಿಂದ ನನಗೆ ಆ ಟೈಮೇ ಇನ್ನೂ ಅಡ್ಜಸ್ಟ್ ಆಗಿದೆ ನಿದ್ದೆಗೆ. ನನ್ನ ಕಣ್ಣು ಕೂಡ ನೋಡಿ ಹೆಂಗಾಗಿದೆ, ಫುಲ್ಲು ನಿದ್ದೆ ಮಲಗಿದ್ದೆ. ಮತ್ತು ಈಗ ಇನ್ನೊಂದು ಹಾರ್ನಲ್ಲಿ ನಮ್ಮ ಊರು ಬರುತ್ತೆ ಅಂತಂದೇಳಿ ಎಚ್ಚರ ಮಾಡಿಕೊಂಡೆ. ಈಗ ಮನೆಗೆ ಹೋಗಿ ಮತ್ತೆ ಏನಾದರೂ ಊಟ ಮಾಡಿ ಮತ್ತೆ ಮಲಗಿಬಿಡೋದೇ ಕೆಲಸ. ಅಪ್ಪ ಫುಲ್ ನಿದ್ದೆ. ಇನ್ನೊಂದು ಹಾರ್ನಲ್ಲಿ ಮನೆ ರೀಚ್ ಆಗ್ತೀನಿ. ಊಟ ಇಲ್ಲ, ಏನಿಲ್ಲ, ಯಪ್ಪ. Welcome to Bangalore, welcome to India. Thank you, Papa. ನೋಡಿ ಗಾಯ್ಸ್, ನಮ್ಮಪ್ಪ ಎಲ್ಲ ಅಡುಗೆ ಮಾಡಿದ್ದಾರೆ. ಇದೆಲ್ಲ ನಮ್ಮಪ್ಪನೇ ಮಾಡಿರೋದು. ವಾವ್, ಬಾ. ಅಯ್ಯೋ, ಇದನ್ನ ತೆಗಿ, ಮತ್ತೆ ಮೆಣಸಿನಕಾಯಿ ಹೊಡೆದಿದ್ದಾರೆ. ತಗೋ, that right hand. ಇದು ನಿನಗೆ.
ಥ್ಯಾಂಕ್ ಯು. ಇದು ಪಪ್ಪಾಗ. ಏನು ಅಯ್ಯೋ ನನಗೆ ಯಾಕೆ ತರಕ್ಕೆ ಹೋದೆ ನಾನು. ಇರಲಿ ಪಪ್ಪ, ಚಳಿ ಅಲ್ಲ.